ಹಾಬಿಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟೆಡ್ ವಿಡಿಯೋ ಇದು. ನರ್ಸರಿಯಿಂದ ನಾವು ಸೇವಂತಿಗೆ ಗಿಡ ತಂದು ರೀಪಾಟ್ ಮಾಡುವುದು ಹೇಗೆ ಅಂತ ಅವರು ಕೇಳಿದ್ದಾರೆ. ಫಸ್ಟಿಗೆ ನಾವು ಈ ಸೇವಂತಿಗೆ ಗಿಡದ ಬಾಡಿದ ಮೇಲೆ ಎಲ್ಲ ಹೂ ಕಟ್ ಮಾಡಿಕೊಳ್ಬೇಕು. ಸ್ವಲ್ಪ ಕೆಳಗಿಂದ ಅಂದರೆ 1-1.5 ಇಂಚಷ್ಟು ಕೆಳಗೆ ಎಲ್ಲ ಕಟ್ ಮಾಡಿಕೊಳ್ಬೇಕು. ಹೀಗೆ ಈ ಕಟ್ ಮಾಡಿ ಇದನ್ನು ಕೂಡ ಇದರ ಹೂವನ್ನು ಬೇರ್ಪಡಿಸಿ ಈ ಕಡ್ಡಿಗಳನ್ನು ಕೂಡ ನಾವು ಕೊಕೊಪಿಟ್ ಅಥವಾ ಮರಳು ಅಥವಾ ರೈಸಾಸ್ ಇಲ್ಲ ಹೀಗೆ ನೆಡಬೇಕು. ನಾನಿಲ್ಲಿ ನೆಟ್ಕೊಂಡಿದ್ದೇನೆ ನೋಡಿ, ಅದು ಕೂಡ ಚಿಗುರು ಬಂದಿದೆ, ಬಿಸಾಡುವ ಹಾಗೆ ಇಲ್ಲ. ಹೀಗೆ ಇದರ ಗಿಡವನ್ನು ಹೇಗೆ ನಾವು ಬಿಡಿಸುವುದು, ರಿಪಾಟ್ ಮಾಡುವುದು ಹೇಗೆ ಅಂತ ನೋಡುವ. ಮೊದಲು ಇದರ ಕೊಕೊಪಿಟ್ಟನ್ನು ಬೇರ್ಪಡಿಸಬೇಕು. ಹಿಂದೆ ಎಲ್ಲ ಸೇವಂತಿಗೆ ಗಿಡವನ್ನು ಮಣ್ಣಲ್ಲೇ ಕೊಡ್ತಿದ್ರು, ಇವಾಗ ಕೊಕೊಪಿಟ್ಟಲ್ಲಿ ಜಾಸ್ತಿ ಬರ್ತದೆ. ನಾವು ಮೊದಲು ರೀಪಾಟ್ ಮಾಡಬೇಕಾದ್ರೆ ಹೀಗೆ ಡಿಮೋಲ್ಡ್ ಮಾಡಬೇಕದನ್ನು ಕೊಕೊಪಿಟ್ಟನ್ನು. ಆಮೇಲೆ ಹೆಚ್ಚಿನ ಕೊಕೊಪಿಟ್ಗಳನ್ನು ಒಂದು ಪಾತ್ರೆಯಲ್ಲಿ ಹೀಗೆ ಮೆಲ್ಲನೆ ಉದುರಿಸಬೇಕು, ಅಂದರೆ ಡ್ಯಾಮೇಜ್ ಆಗಬಾರ್ದು ಬೇರುಗಳಿಗೆ ಒಂದು ಚೂರು ಕೂಡ. ನಾನಿಲ್ಲಿ ಈ ಬಕೆಟಲ್ಲಿ ನೋಡಿ ಎಲ್ಲ ಸ್ವಲ್ಪ ಹೆಚ್ಚಿನ ಕೊಕೊಪಿಟ್ಗಳನ್ನು ಮೆಲ್ಲ ಉದುರಿಸಿದ್ದೇನೆ. ಇನ್ನೂ ಸ್ವಲ್ಪ ಉಳಿದಿರ್ತದೆ ನೋಡಿ, ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಬಕೆಟಲ್ಲಿ ನೀರಿಟ್ಕೊಂಡು ಹಗುರವಾಗಿ ಬಟ್ಟೆ ಜಾಲಾಡಿಸ್ತೀವಲ್ಲ ನಾವು, ಹಾಗೆ ಮೆಲ್ಲಗೆ ಜಾಲಾಡಿಸಬೇಕು. ಅಂದರೆ ಜಾಸ್ತಿ ಫೋರ್ಸ್ ಮಾಡಬಾರ್ದು, ಬೇರಿಗೆ ಪೆಟ್ಟಾಗ್ತದೆ. ಹಾಗಾಗಿ ಮೆಲ್ಲನೆ ನೋಡಿ ಹೀಗೆ ಮಾಡಬೇಕು. ಆ ಥರ ಮಾಡಿದರೆ ಕೊಕೊಪಿಟ್ಟೆಲ್ಲ ನೀರಿನಲ್ಲಿ ಬಿಟ್ಕೊಳ್ತದೆ. ಬೇರು ಕೂಡ ಒಂದು ಚೂರು ಕೂಡ ಡ್ಯಾಮೇಜ್ ಆಗದೆ ಗಿಡ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಕೊಕೊಪಿಟ್ ಉಳಿದಿದೆ ಕೆಳಗೆ. ಇನ್ನು ರಿಪಾಟ್ ಮಿಕ್ಸಿಂಗ್ ನಾವು ರೆಡಿ ಮಾಡಿಕೊಳ್ಳುವ. ಇದಕ್ಕೆ ಬೇರು ನೋಡಿ ಒಂದು ಚೂರು ಕೂಡ ಕೊಕೊಪಿಟ್ ಇಲ್ಲ ಅದರಲ್ಲಿ. ಪಾಟಿಂಗ್ ಮಿಕ್ಸಿಗೆ ನಾವೇನೇನು ತಗೊಳ್ಳೋದು ನೋಡುವ. ಫಸ್ಟಿಗೆ ಇಷ್ಟು ಚಿಕ್ಕ ಪಾಟಲ್ಲಿ ಇತ್ತು ಗಿಡ, ಇವಾಗ ಸ್ವಲ್ಪ ದೊಡ್ಡ ಪಾಟ್ ತಗೊಂಡಿದ್ದೇನೆ, ಯಾಕಂದರೆ ಆದರೆ ಇನ್ನು ಚಿಕ್ಕ ಚಿಕ್ಕ ಸಸಿ ಎಲ್ಲ ಬರಬೇಕಲ್ಲ. ಇದರಲ್ಲಿ 50% ಲೀವ್ ಕಂಪೋಸ್ಟ್, 20% ಗಾರ್ಡನ್ ಸಾಯಿಲ್ ತಗೊಂಡಿದ್ದೇನೆ. ಕೋಕೋಪಿಟ್ ಬೇಕಾದರೆ ಕೋಕೋಪಿಟ್ ಹಾಕ್ಬೋದು, ಅಥವಾ ಮರಳು ಬೇಕಾದವರು ಮರಳು ಹಾಕ್ಬೋದು. ನನ್ನ ಹತ್ರ ಲೀವ್ ಕಂಪೋಸ್ಟ್ ಇತ್ತು, ಹಾಗಾಗಿ ನಾನು ಅದೇ ತಗೊಂಡಿದ್ದೇನೆ. 20% ಸ್ಯಾಂಡ್ ಆದಮೇಲೆ 20% ಎರೆಗೊಬ್ಬರ ಮತ್ತು 10% ಸುಡು ಮಣ್ಣು. ಅದು ಇಲ್ಲದಿದ್ದರೆ ನೀವು ಒಂದು ವೇಳೆ ಸಾಫ್ಟ್ ಫಂಗಸೈಡ್ ಪೌಡ್ರ್ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು, 1/2 ಟೀಸ್ಪೂನಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಟಿಗೆ ಹಾಕ್ಕೊಳ್ಬೇಕು. ನಾವು ಸೇವಂತಿಗೆ ಗಿಡದ ಮಿಕ್ಸಿಂಗ್ ತಗೊಳ್ಳುವಾಗ ತುಂಬ ಹಗುರವಾಗಿರಬೇಕು, ಅದು ಲೈಟ್ ವೆಯ್ಟ್ ಆಗಿರಬೇಕು. ನೀರು ಕೂಡ ಕೂಡಲೇ ಬಸಿದು ಹೋಗಬೇಕು, ಅಂಥ ಪಾಟಿಂಗ್ ಮಿಕ್ಸ್ ತಗೊಳ್ಬೇಕು. ನಾನೀಗ ಹಾಕ್ತಿದ್ದೇನೆ ಇಲ್ಲಿ ಪಾಟಿಗೆ. ಪಾಟಿಂಗ್ ಮಿಕ್ಸ್ ಗಟ್ಟಿ ಆದರೆ ಇಂಥ ಚಿಕ್ಕ ಚಿಕ್ಕ ಸಸಿಗಳು ಬರುವುದಿಲ್ಲ, ಕಂದುಗಳು ಅಂತ ಹೇಳ್ತೇವಲ್ಲ ನಾವು, ಅದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಪಾಟಿಗೆ ಸ್ವಲ್ಪ ಹಾಕ್ಕೊಳ್ತೇನೆ, ಸ್ವಲ್ಪ ಅಂದರೆ ಒಂದು 3 ಭಾಗದಷ್ಟು ಹಾಕ್ಕೊಳ್ಬೇಕು. 3/4 ಪಾಟಷ್ಟು ತುಂಬಬೇಕು. ಆಮೇಲೆ ಗಿಡಗಳನ್ನು ಮೆಲ್ಲಗೆ ನೆಡಬೇಕು. ಮೆಲ್ಲಗೆ ನೆಟ್ಟು, ಇವಾಗ ನನ್ನ ಹತ್ರ 4 ಗಿಡ ಇದೆ, ಪಾಟ್ ದೊಡ್ಡದಿದೆ, ಹಾಗಾಗಿ ಒಂದರಲ್ಲಿ ನೆಡ್ತೇನೆ ನಾನು. ಅದರ ಮೇಲೆ ಕೂಡ ಈ ಪಾಟಿಂಗ್ ಮಿಕ್ಸ್ ಹಾಕಿ ಸ್ವಲ್ಪ ಮೆಲ್ಲಗೆ ಒತ್ತಿ ಹಿಡಿಬೇಕು. ಯಾಕಂದರೆ ಒಂದು ಸಲ ಇದು ನೆಟ್ಟ ಮೇಲೆ ಅಲುಗಾಡಬಾರ್ದು, ಅಲುಗಾಡಿದರೆ ಮತ್ತು ಬೇರು ಬರುವುದು ಅಲ್ಲೇ ನಿಂತು ಹೋಗ್ತದೆ. ಹಾಗಾಗಿ ಒತ್ತಿ ಹಿಡಿಬೇಕು ಹೀಗೆ. ಆಮೇಲೆ ಪುನಃ ಉಳಿದ ಪಾಟಿಂಗ್ ಮಿಕ್ಸ್ ಎಲ್ಲ ಹಾಕಿ ಒಂದು ಸಲ ಟ್ಯಾಪ್ ಮಾಡಿದರೆ ಆಯಿತು. ಇದನ್ನು ಇನ್ನು 1 ವಾರದ ತನಕ ಬಿಸಿಲಲ್ಲಿ ಇಡಬಾರ್ದು, 1 ವಾರ ನೆರಳಲ್ಲಿ ಇಡಬೇಕು. ಒಂದು ಸ್ವಲ್ಪ ಫಸ್ಟಿಗೆ ಒಂದು ಸಲ ಫುಲ್ಲು ನೀರು ಕೊಡಬೇಕು, ಯಾಕಂದರೆ ಡ್ರೈ ಇರ್ತದಲ್ಲ ಎಲ್ಲ, ಹಾಗಾಗಿ ನೀರು ಒಂದು ಸಲ ಡ್ರೈನ್ ಔಟ್ ಆಗಿ ಹೋಗಬೇಕು.
ಹಾಕಿದ ಕೂಡಲೇ ಆ ಥರದ ಮಿಕ್ಸಿಂಗ್ ಆಗಿರಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ಮೇಲೆ ಸಹ ಸ್ವಲ್ಪ ಉದುರಿಸಬೇಕು, ನೀರು ಹನಿಸಬೇಕು. ಇನ್ನು ಡೈರೆಕ್ಟಾಗಿ 1 ವಾರ ನೆರಳಲ್ಲಿ ಇಡಬೇಕು. ಅಂದರೆ ಇಂಡೈರೆಕ್ಟಾಗಿ ಸನ್ಲೈಟ್ ಬೀಳಬೇಕು, ಬಿಸಿಲು ಬೀಳಬಾರ್ದು. ಈಗಂತೂ ತುಂಬ ಬಿಸಿಲಿದೆ, ಸೇವಂತಿಗೆ ಗಿಡವನ್ನು ಸೇಫ್ ಮಾಡೋದೇ ದೊಡ್ಡ ಸಾಹಸ ಆಗಿಬಿಟ್ಟಿದೆ. ನಾನಿಲ್ಲಿ ಮೂಲೆಯಲ್ಲಿ ತಂದಿಟ್ಟಿದ್ದೇನೆ, ಇಲ್ಲಿ ಬಿಸಿಲು ಬರೋದಿಲ್ಲ ಅಷ್ಟೊಂದು. ಬಿಸಿಲು ಬಂದರೆ ನೋಡಿ ಹೀಗೆ ಆಗ್ತದೆ ಗಿಡ ಎಲ್ಲ, ಹೂ ಕೂಡ ಸುಟ್ಟು ಹೋಗ್ತದೆ. ಇದರ ಎಲೆ ಕೂಡ ಹೇಗೆ ಸುಟ್ಟಿದೆ ನೋಡಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.